ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭೂ ಹಗರಣದ ಆರೋಪ ಮಾಡಿರುವಂತಹ ಪ್ರಮುಖ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಕಾರ್ಯಕರ್ತರು ಅವರು ನಮ್ಮ ಜೊತೆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ಈ ಮೂಡಾ ಪ್ರಕರಣದಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗ್ತಾ ಇದಾವೆ. ಅಂದ್ರೆ ಇತ್ತೀಚೆಗೆ ಲೋಕಾಯುಕ್ತ ತನಿಖೆಗಿಂತ ಸಿಬಿಐ ತನಿಖೆ ಮಾಡಿದ್ರೆ ಒಳ್ಳೇದು ಅನ್ನುವ ಒಂದು ಇಂಗಿತ ವ್ಯಕ್ತಪಡಿಸಿ ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರು ಹೋಗಿದ್ರು. ಆಗ ಹೈಕೋರ್ಟ್ ಇಲ್ಲ, ಲೋಕಾಯುಕ್ತ ತನಿಖೆ ಮಾಡಲಿ, ಅದರ ಮೇಲೆ ಕೂಡ ನಂಬಿಕೆ ಇದೆ ಅನ್ನೋ ತರ ಅರ್ಥದಲ್ಲಿ ಹೈಕೋರ್ಟ್ ಒಂದು ವರ್ಡಿಕ್ಟ್ ನೀಡಿತ್ತು. ಅದಾದ್ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಸದ್ಯಕ್ಕೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗುದಿಲ್ಲ, ಮುಂದಿನ ಬೆಳವಣಿಗೆ ನೋಡಿಕೊಂಡು ಮುಂದಿನ ಹೆಜ್ಜೆ ತಗೋತೀನಿ ಅಂತ ಹೇಳಿದ್ರು. ಈ ನಡುವೆ ಇವತ್ತು ಲೋಕಾಯುಕ್ತದ ವರದಿ ಹೊರಬಂದಿದೆ. ಲೋಕಾಯುಕ್ತದವರು ಈ ಮೂಡಾ ಪ್ರಕರಣದಲ್ಲಿ ತನಿಖೆ ನಡೆಸಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವ ತರ ಅವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ ಅವರಿಗೆ ಮತ್ತು ಉಳಿದ ಆರೋಪಿಗಳಿಗೆ. ಇದರ ಬಗ್ಗೆ ಪ್ರಥಮವಾಗಿ ದೂರುದಾರ ಮತ್ತು ಈ ವಿಷಯದಲ್ಲಿ ಹೋರಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಕೃಷ್ಣ ಅವರೇ, ಇದರ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ ಏನು? ಸರ್, ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದೇ ಪ್ರಕಾರ ಲೋಕಾಯುಕ್ತದವರು ಸಿದ್ದರಾಮಯ್ಯ ಅವರು ಮತ್ತೆ ಅವ್ರ ಕುಟುಂಬದವ್ರು ಯಾವುದೇ ರೀತಿಯ ಅಪರಾಧ ಕೃತ್ಯ ಎಸಗಿಲ್ಲ, ಅಂದ್ರೆ ಅವ್ರ ಅಪರಾಧ ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು ಕೊರತೆ ಉಂಟಾಗಿದೆ ಅಂತೇಳಿ ಒಂದು ಸುಳ್ಳು ಅಂತಿಮ ವರದಿನ ತಯಾರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇದನ್ನ ನಾನು ಮನೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ನನ್ನ ಆರೋಪ ಸಾಬೀತುಪಡಿಸುವಂತ ಕೆಲಸ ಮಾಡ್ತೀನಿ ಸರ್. ಈಗ ಈ ತನಿಖೆಯಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದನ್ನ ಲೋಕಾಯುಕ್ತವರು ಅಂದ್ರೆ ಅವರ ತನಿಖಾ ವರದಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ತಾವು ಸಿಬಿಐ ತನಿಖೆ ಆಗಬೇಕೆನ್ನುವ ವಾದಕ್ಕೆ ಇನ್ನಷ್ಟು ನೀವು ಅದಕ್ಕೆ ಒಲವು ವ್ಯಕ್ತಪಡಿಸ್ತೀರಾ, ಅಥವಾ ನ್ಯಾಯಾಲಯದಲ್ಲಿ ಇದರ ವಿರುದ್ಧನೇ ಅಂದ್ರೆ ಈ ಲೋಕಾಯುಕ್ತ ತನಿಖೆಯ ವರದಿಯ ಸಂಬಂಧಪಟ್ಟ ಹಾಗೆ ನೀವು ಮೇಲ್ಮನವಿ ಹೋಗ್ತೀರಾ, ಅಥವಾ ಯಾವ ತರ ಕಾನೂನು ಕ್ರಮ ತಗೋತೀರಿ? ಸರ್, ನನಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಅಂತಿಮ ವರದಿ ಪ್ರತಿ ನನಗೆ ದೊರೆತಿಲ್ಲ. ಅಂತಿಮ ವರದಿ ದೊರೆತ ನಂತರ ಅದ್ರ ಬಗ್ಗೆ ನನ್ನ ವಕೀಲರ ಜೊತೆ, ನನ್ನ ಇತಿಹಾಸಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಮಾಡ್ಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿಸಿದ್ದೆ. ಹೆಚ್ಚಿನ ಒಂದು ಇದರಲ್ಲಿ ನಾನು ಸಾಧ್ಯವಾದಷ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಮ್ಮ ಹತ್ರ ಲಭ್ಯರಲ್ಲ ಸಾಕ್ಷ್ಯಗಳನ್ನ ಹಾಜರುಪಡಿಸಿ ಆರೋಪವನ್ನು ಸಾಬೀತುಪಡಿಸುವಂತ ಕೆಲಸವನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಈಗ ಇದರಲ್ಲಿ ಅವರು ಮುಖ್ಯವಾಗಿ ಆ ನೋಟಿಸ್, ತಮಗೆ ಕೊಟ್ಟಿರುವ ನೋಟಿಸ್ ನಲ್ಲಿ ಏನ್ ಹೇಳಿದ್ದಾರೆ ಸರ್? ಅಂದ್ರೆ ಇದರಲ್ಲಿ ಹುರುಳಿಲ್ಲ ಅಥವಾ ಇದು ತನಿಖೆಗೆ ಪೂರಕವಾಗಿಲ್ಲ ಅನ್ನೋ ತರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅದರ ಲೋಕಾಯುಕ್ತರು ಕೊಟ್ಟ ನೋಟಿಸ್ ನಲ್ಲಿ? ಅದೇ, ನಾನು ಏನ್ ಆರೋಪ ಮಾಡಿದ್ರೆ ಆರೋಪಕ್ಕೆ ಪೂರಕವಾದಂತ ಸಾಕ್ಷ್ಯಗಳ ಕೊರತೆ ಕಂಡು ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ಅಂತಿಮ ವರದಿ ಸಲ್ಲಿಸಿದ್ವಿ, ನೀವು ಇದನ್ನ ಮಾನ್ಯ ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 50-50 ಅನುಪಾತ ನಿವೇಶನ ಅಕ್ರಮ ಹಂಚಿಕೆ ಆಗಿದೆ, ಅದ್ರ ಬಗ್ಗೆ ತನಿಖೆನ ಮುಂದುವರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದ್ರಾಗ ಗಮನಿಸಿದಾಗ ತನಿಖೆ ಪೂರ್ತಿ ಆಗಿಲ್ಲ, ತನಿಖೆ ಇನ್ನು ಬಾಕಿ ಇದೆ, ತನಿಖೆ ಬಾಕಿ ಇದ್ರು ಕೂಡ ಸಲ್ಲಿಸ್ತಾ ಮಧ್ಯಂತರ ವರದಿಯನ್ನೇ ಅಂತಿಮ ವರದಿ ಅಂತೇಳಿ ಸುಳ್ಳು ವರದಿ ಸಲ್ಲಿಸ್ತಾರ ಅನ್ನೋದು ಇಲ್ಲಿ ಕಂಡು ಬಂದಿದೆ. ಅಂದ್ರೆ ಈಗ ನೀವು ಮುಂಚೆ ಹೈಕೋರ್ಟ್ ಅಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ತಾವು ವಾದ ಮಾಡಿದ್ರಿ. ಅಂದ್ರೆ ಈಗ ನೀವು ಅದಕ್ಕೆ ಮತ್ತಷ್ಟು ಬಲ ಬಂದಿತ್ತ? ಅಂದ್ರೆ ಈಗ ಲೋಕಾಯುಕ್ತದವರು ನಿಮ್ಮ ಪ್ರಕಾರ ಲೋಕಾಯುಕ್ತವರು ತನಿಖೆ ಸರಿಯಾಗಿ ಮಾಡ್ಲಿಕ್ಕಿಲ್ಲ ಅಥವಾ ಮುಖ್ಯಮಂತ್ರಿ ಪರವಾಗಿ ಒಂದು ಅವರ ವರದಿ ಕೊಡಬಹುದು ಅನ್ನೋದೊಂದು ಊಹೆ ಇತ್ತು, ಅಂದ್ರೆ ಒಂದು ಆತರ ಒಂದು ಅಂದಾಜಿತ್ತು ನಿಮ್ಗೆ. ಈಗ ಆ ಕಾರಣಕ್ಕಾಗಿ ಸಿಬಿಐಗೆ ಈ ತನಿಖೆ ಮಾಡ್ಲಿ, ಪ್ರತ್ಯೇಕವಾಗಿ ತನಿಖಾ ಸಂಸ್ಥೆ ಮಾಡ್ಲಿ ಅನ್ನೋದು ತಮ್ಮ ಇಂಗಿತ ಆಗಿತ್ತು. ಇದಕ್ಕೆ ಇದು ಒಂದು ಪೂರಕವಾಗುತ್ತಾ ಅಥವಾ ಹೇಗೆ ಸರ್? ಹೌದು ಸರ್, ಪೂರಕ ಸಾಕ್ಷಿ ನಾವೇನು ಅನುಮಾನ ವ್ಯಕ್ತಪಡಿಸಿದೀವಿ ಅದು ನಿಜ ಅಂತೇಳಿ ಇವಾಗ ಸಾಬೀತಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಒಂದು ಪ್ರಭಾವಕ್ಕೊಳಗಾಗಿ ಅವ್ರ ವಿರುದ್ಧ ಸತ್ಯಾಂಶದ ಕೂಡ ವರದಿಯನ್ನು ಸಲ್ಲಿಸಲ್ಲ ಅಂತೇಳಿ ನಾವೇನು ಮೊನ್ನೆ ಅನುಮಾನ ವ್ಯಕ್ತಪಡಿಸಿದ್ವಿ, ಅದು ನಿಜ ಅಂತೇಳಿ ಸಾಬೀತುಪಡಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಕಾನೂನು ಹೋರಾಟವನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ ಈಗ ನೀವು ತಾವು ಹೇಳಿದ ಹಾಗೆ ಇದನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇ ಪ್ರಶ್ನೆ ಮಾಡ್ತೀರಿ ಮೊದಲ ಹೆಜ್ಜೆಯಾಗಿ, ನಂತರ ಸುಪ್ರೀಂ ಕೋರ್ಟ್ ಹೋಗ್ತೀರಾ ಅಥವಾ ಹೈಕೋರ್ಟ್ ಸಿಬಿಐ ತನಿಖೆ ಆಗ್ಬೇಕನ್ನೋ ವಾದ ಮಾಡ್ತೀರಾ ಮತ್ತೆ? ಇಲ್ಲ ಸರ್, ನನ್ನ ಒಂದು ನಿರ್ಧಾರ ಏನಂತ ಹೇಳಿದ್ರೆ ಮಾನ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ಆರೋಪವನ್ನು ಸಾಬೀತುಪಡಿಸುವಂತ ಕೆಲಸ ಮಾಡೋಣ ಅಂತೇಳಿ. ಯಾಕಂದ್ರೆ ಅನಾವಶ್ಯಕವಾಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡು ಈ ಪ್ರಕರಣ ಸಿಬಿಐ ವಹಿಸಿ ಅಂತೇಳಿ ಕೇಳಿ ಕಾಲ ವಿಳಂಬ ಮಾಡೋದ್ರ ಬದಲು ನಮ್ಮ ಹತ್ರ ಏನೋ ಲಭ್ಯ ಸಾಕ್ಷ್ಯಗಳನ್ನ ಮಾನ್ಯ ನ್ಯಾಯಾಲಯ ಕೊಟ್ಟು ಆರೋಪ ಸಾಬೀತುಪಡಿಸುವಂತ ಪ್ರಯತ್ನ ಮಾಡೋಣ ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಆದ್ರೆ ಯಾವುದಕ್ಕೂ ಕೂಡ ಅಂತಿಮ ವರದಿ ನನಗೆ ಕೈ ಸೇರಿದ ನಂತರ ನಮ್ಮ ಇವ್ರ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ತಗೊಳ್ತೀವಿ ಸರ್.
ಅಂದ್ರೆ ನಿಮ್ಗೆ ಹೇಗೆ ಅನಿಸ್ತದೆ ಇದು ಸಿದ್ದರಾಮಯ್ಯನವರ ಅಂದ್ರೆ ಕಾನೂನು ಪ್ರಕಾರವಾಗಿ ಸಿದ್ದರಾಮಯ್ಯನ ಗೆಲುವಂತ ಅನಿಸ್ತದ, ಅಥವಾ ಅವರಿಗೆ ಮುಂದೆ ಕೂಡ ಇದು ಆ ಸಮಸ್ಯೆ ಆಗುವಂತಹ ಅವಕಾಶಗಳಿದಾವ ಕಾನೂನು ಪ್ರಕಾರ? ಖಂಡಿತ ಅವ್ರು ಏನೇ ಈಗ ವರದಿ ಸಲ್ಲಿಸಿದ್ರು ಕೂಡ ಇದು ತಾತ್ಕಾಲಿಕ ಅಷ್ಟೇ ಹೊರತು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಆರೋಪ ಸಾಬೀತುಪಡಿಸ್ತೀವಿ, ಮಾನ್ಯ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅದ್ರ ಮೇಲೆ ಸತ್ಯ ಗೊತ್ತಾಗುತ್ತೆ ಸರ್. ಅಂದ್ರೆ ಈಗ ಇದು ಆ ಅಂದ್ರೆ ನೀವು ನಿಮ್ಮ ಯಾರು ಕಾನೂನು ಸಲಹೆಗಾರರಿದ್ದಾರೆ ಅವರೊಟ್ಟಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ತಗೊಳ್ಬೇಕು ಅಂತ ಆಲೋಚನೆ ಮಾಡಿದ್ರಿ? ಹೌದು ಸರ್, ಅಂತಿಮ ವರದಿ ಕೈಗೆ ಸಿಕ್ಕದ ನಂತರ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಸಿ ತೀರ್ಮಾನ ತಗೊಳ್ತೀವಿ. ಈಗ ಅವರು ಲೋಕಾಯುಕ್ತದವರು ಹೇಳೋ ಪ್ರಕಾರ ಇದಕ್ಕೆ ಒಂದು ಸಾಕ್ಷಿ ಪುರಾವೆಗಳು ಸರಿಯಾಗಿ ಇಲ್ಲ ಅನ್ನೋದು, ಆ ಸಾಕ್ಷಿ ಪುರಾವೆಗಳು ನಿಮ್ಮ ಪ್ರಕಾರ ಇತ್ತ ಇಲ್ಲಿವರೆಗೆ, ಅಥವಾ ಮುಂದೆ ನೀವು ಮತ್ತೆ ಇದೆ ಸರ್. ನಾನು ಸಾಕಷ್ಟು ವರ್ಷಗಳಿಂದ ಕಾನೂನು ಹೋರಾಟ ಮಾಡ್ತಾ ಇರೋನು. ಕಾನೂನು ಬಗ್ಗೆ ನನಗೆ ತಿಳುವಳಿಕೆ ಮತ್ತೆ ಸಾಕ್ಷ್ಯದ ಬಗ್ಗೆ ತಿಳುವಳಿಕೆ ಇದೆ. ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಆರೋಪ ಪೂರಕವಾದ ಸಾಕ್ಷ್ಯಾಧಾರಗಳು ಕೊಂಡಿ ರೀತಿಯಲ್ಲಿ ಇರ್ಬೇಕು, ಅಂದ್ರೆ ಒಂದಕ್ಕೊಂದು ಪೂರಕ ಆಗಿರ್ಬೇಕು ಅಂತೇಳಿ. ಆ ರೀತಿ ಎಲ್ಲಾ ಸಾಕ್ಷ್ಯಗಳು ನಮ್ಮ ಹತ್ರ ಲಭ್ಯ ಇದೆ. ಅದನ್ನೆಲ್ಲನೂ ಕೂಡ ನಾನು ಮಾನ್ಯ ತನಿಖಾಧಿಕಾರಿಗಳು ಕೊಟ್ಟಿದ್ದೆ. ಆದ್ರೆ ಅವರು ಎಷ್ಟು ಮಟ್ಟಿಗೆ ಪರಿಗಣಿಸಿದೆ ಅನ್ನೋದು ಅವರು ಅಂತಿಮ ವರದಿ ಕೊಟ್ಟ ನಂತರ ಗೊತ್ತಾಗುತ್ತೆ. ಅಂದ್ರೆ ಈಗ ಅವರು ನೋಟಿಸ್ ಅಲ್ಲಿ ಹೇಳಿದ್ದಾರೆ, ಅಂದ್ರೆ ನೀವು ಒಂದು ಸಾಕ್ಷ್ಯಾಧಾರಗಳ ಕೊರತೆ ಮತ್ತೆ ಇದು ಸಿವಿಲ್ ಸ್ವರೂಪದ್ದು, ತನಿಖೆ ನಡೆಸಲು ತಕ್ಕದ್ದಲ್ಲ, ಸಂಗತಿ ಅಥವಾ ಕಾರಿನ ತಪ್ಪು ತಿಳುವಳಿಕೆಯಿಂದ ಆಗಿದೆ ಅಂತ. ಅಂದ್ರೆ ಅವರ ಲೋಕಾಯುಕ್ತ ಅದು ನಮೂನೆ ಸರ್, ಅದ್ರ ನಮೂನೆ ಇದೆ. ಆ ನಮೂನೆ ಎಲ್ಲಾ ಅಂಶಗಳಿದೆ. ಆದ್ರೆ ಇಲ್ಲಿ ಮುಖ್ಯ ಅಂಶ ಕಂಡುಬರೋದು ಸಾಕ್ಷಿಗಳ ಕೊರತೆ ಕಂಡುಬಂದಿದೆ ಅಂತೇಳಿ. ಓಕೆ ಓಕೆ, ಅಂದ್ರೆ ನಿಮ್ಮಲ್ಲಿ ಸಂಬಂಧಪಟ್ಟ ಸಾಕ್ಷ್ಯಾಧಾರ ಇದೆ ಅನ್ನೋದು ನಿಮ್ಮ ವಾದ? ಹೌದು ಸರ್, ಖಂಡಿತ ಇದೆ ಸರ್. ಎಲ್ಲಾ ಸಾಕ್ಷ್ಯಗಳು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರುಪಡಿಸಿ ಈ ಆರೋಪನ ಸಾಬೀತುಪಡಿಸ್ತೀವಿ. ಸರ್, ಮುಂದೆ ಈಗ ಇಡಿ ತನಿಖೆ ಕೂಡ ಒಂದು ಹಂತದಲ್ಲಿ ಆಗ್ತಾ ಇದೆ, ಒಂದು ಪ್ಯಾರಲಲ್ ಆಗಿ ಆಗ್ತಾ ಇದೆ. ಇದರಲ್ಲಿ ಏನಾದ್ರು ಇವರು ಈ ಪ್ರಕರಣದಲ್ಲಿ ಅವರಿಗೆ ಸಮಸ್ಯೆ ಆಗ್ಬೋದಾ, ಗಂಟಾಗ್ಬೋದಾ, ಅಥವಾ ನಿಮ್ಮ ಈ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಯಾವುದು ಅವರಿಗೆ ಮುಖ್ಯವಾಗಿ ಇದಾಗ್ಬೋದು, ಅಥವಾ ಅದು ಇಡಿ ತನಿಖೆ ಕೂಡ ಇದಕ್ಕೆ ಪೂರಕವಾಗಿ ಈ ನಿಮ್ಮ ಹೋರಾಟಕ್ಕೆ ಸಹಾಯ ಆಗುತ್ತೆ ಅಂತ ಅನಿಸ್ತದೆ? ಖಂಡಿತ ಸರ್. ಏನು ಇಡಿ ಪ್ರಕರಣ ನಡೆಯಲಿದೆ, ತನಿಖಾಧಿಕಾರಿ ಅವರು ಕೂಡ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಂತ ಕಂಡು ಬಂದಿದೆ. ಅವರು ಕೂಡ ತಮ್ಮ ತನಿಖೆಯಲ್ಲಿ ಯಾವ ರೀತಿ ಆರೋಪಗಳು ಸಾಬೀತಾಗಿದೆ ಪತ್ರನು ಕೂಡ ಲೋಕಾಯುಕ್ತ ಕೊಟ್ಟಿದ್ದಾರೆ. ಅವರು ಅದನ್ನು ಕೂಡ ಪರಿಗಣಿಸಿಲ್ಲ. ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಏನು ಸಿದ್ದರಾಮಯ್ಯ ಅರ್ಜಿಯನ್ನ ತಿರಸ್ಕಾರ ಮಾಡಿ ಆದೇಶ ಮಾಡಿದೆ, ಆ ಆದೇಶದಲ್ಲೂ ಕೂಡ ಸಾಕಷ್ಟು ಸಾಕ್ಷ್ಯಗಳಿದೆ, ತನಿಖೆ ಮಾಡೋ ಅಗತ್ಯ ಇದೆ ಅಂತ ಹೇಳಿನೇ ಆದೇಶ ಮಾಡಿರೋದು. ಆದ್ರೆ ತನಿಖಾಧಿಕಾರಿ ಸಾಕ್ಷ್ಯ ಕೊಡ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಕ್ಷ್ಯಾಧಾರಗಳು ಇಲ್ಲದೆ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡ್ತಾ ಇದನ್ನ ನೋಡಿದಾಗ ಗೊತ್ತಾಗುತ್ತೆ, ತನಿಖಾಧಿಕಾರಿ ಪ್ರಭಾವಕ್ಕೊಳಗಾಗಿ ತಮ್ಮ ಆತ್ಮಸಾಕ್ಷಿನ ಮಾಡಿಕೊಂಡು ಆರೋಪಗಳ ರಕ್ಷಣೆ ಮಾಡೋ ಹಿನ್ನೆಲೆಯಲ್ಲಿ ಈ ಸುಳ್ಳು ವರದಿ ತಯಾರು ಮಾಡಿದ್ದಾರೆ ಅಂತ. ಅದು ಇಡಿ ಕೂಡ ಅಂದ್ರೆ ಜಾರಿ ನಿರ್ದೇಶನಾಲಯದವರು ಕೂಡ ಅವರು ಸಾಕಷ್ಟು ಒಂದು ತನಿಖೆ ಮಾಡಿ ಅಂದ್ರೆ ಮೊದಲ ಅವರ ಫೈಂಡಿಂಗ್ಸ್ ಅನ್ನ ಲೋಕಾಯುಕ್ತಕ್ಕೆ ಕೊಟ್ಟಿದ್ರು. ಅದು ಬಹುತೇಕ ಸರಿ ಅನಿಸ ತಪ್ಪನಿಸಿದ, ಅಥವಾ ಅದು ಲೋಕಾಯುಕ್ತದವರಿಗೆ ತನಿಖೆಗೆ ಪೂರಕವಾಗಿತ್ತ? ಮತ್ತೆ ಯಾಕಂದ್ರೆ ಇವರು ಇಷ್ಟರಲ್ಲಿ ಹೇಳ್ತಾ ಇದ್ದಾರೆ ಸಾಕ್ಷ್ಯಾಧಾರ ಇಲ್ಲ ಅಂತ. ಯಾಕಂದ್ರೆ ಇಡಿ ತನಿಖೆ ಮಾಡಿ ಒಂದು ರಿಪೋರ್ಟೇ ಕೊಟ್ಟಿದೆ. ಅದರಲ್ಲಿ ಕೆಲವು ಅವರದ್ದು ಬೇನಾಮಿ ಸೈಟ್ಗಳು ಅಥವಾ ಬೇನಾಮಿ ಹೆಸರಲ್ಲಿ ಮಾಡಿದ್ದಾರೆ, ಅಥವಾ ಬೇರೆ ಬೇರೆ ಆರೋಪಗಳಿಗೆ ಅವರೊಂದು ರೀತಿಯ ಪೂರಕವಾದಂತಹ ಒಂದು ಅಂಶಗಳನ್ನ ಅವರು ತಮ್ಮ ಇಡಿ ವರದಿಯಲ್ಲಿ ಕೊಟ್ಟಿದ್ರು. ಅದು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಸಾಕ್ಷ್ಯಗಳು ಇದೆ, ಮೇಲ್ನೋಟಿ ಕಂಡು ಬರ್ತಾ ಇದೆ, ತನಿಖೆ ನಡೀಬೇಕು ಅಂತ ಅವರು ಆದೇಶ ಮಾಡೋರು. ಮತ್ತೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಕೂಡ ಸಾಕ್ಷ್ಯಗಳು ಸಾಕಷ್ಟು ಇದೆ, ಹಾಗಾಗಿ ತನಿಖೆ ನಡೀಬೇಕು ಅಂತ ಆದೇಶ ಮಾಡೋರು. ಅದೇ ರೀತಿ ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದೆ, ಇವರು ಅಪರಾಧ ಕೃತ್ಯ ಮಾಡಿದಾರೆ ಅಂತ ಹೇಳಿ ಇಡಿ ತನಿಖಾಧಿಕಾರಿ ಲೋಕಾಯುಕ್ತ ತನಿಖಾಧಿಕಾರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ಈ ತನಿಖಾಧಿಕಾರಿ ತಮ್ಗೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅಂತ ಹೇಳಿ ವರದಿ ಸಲ್ಲಿಸ್ತಾರಂದ್ರೆ ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಈ ತನಿಖಾಧಿಕಾರಿ ಎಷ್ಟರ ಮಟ್ಟಿಗೆ ಪ್ರಭಾವಕ್ಕೆ ಒಳಗಾಗಿಲ್ಲ, ತಮ್ಮ ಕರ್ತವ್ಯಕ್ಕೆ ವಿರುದ್ಧ ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ತಮ್ಮ ಪ್ರಕಾರ ಅಂದ್ರೆ ತಮ್ಮ ಆರೋಪ ಒಂದು ವೇಳೆ ಹೌದೇ ಆದಲ್ಲಿ, ಅಂದ್ರೆ ಅವರು ಪ್ರಭಾವಕ್ಕೆ ಒಳಗಾಗಿದ್ದಾರೆ, ಲೋಕಾಯುಕ್ತ ತನಿಖಾಧಿಕಾರಿಯವರು ಪ್ರಭಾವಕ್ಕೆ ಒಳಗಾಗಿ ಈ ವರದಿಯನ್ನ ಸಲ್ಲಿಸಿದ್ದಾರೆ ಅಥವಾ ತಮ್ಮ ನೋಟಿಸ್ ಕೊಟ್ಟಿದ್ದಾರೆ ಅಂತ ಆದ್ರೆ, ನಿಮ್ಮ ಪ್ರಕಾರ ಈಗ ಮೂಡ ಕೇಸ್ ಓಕೆ, ಅದು ಬಿಟ್ಟು ಕೂಡ ಇಂತಹ ಪ್ರಕರಣಗಳಲ್ಲಿ ಕಾನೂನು ಹೋರಾಟ ಮುಂದೆ ನಿಮ್ಗೆ ಜಯ ಸಿಗುವಂತ ಅವಕಾಶ ಇದೆಯಾ, ಅಥವಾ ಯಾವ ತರ ನೀವು ವಿಶ್ಲೇಷಣೆ ಮಾಡ್ತೀರಿ ಇದನ್ನ? ಸರ್, ನನ್ನ ಇವತ್ತಿನವರೆಗಿನ ಕಾನೂನು ಹೋರಾಟದಲ್ಲಿ ಇದರ ಸಾಕಷ್ಟು ಪ್ರಕರಣದಲ್ಲಿ ಏನು ಪೊಲೀಸರು ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ರು ಅದನ್ನ ಪ್ರಶ್ನೆ ಮಾಡಿ ಆರೋಪನ ಸಾಬೀತುಪಡಿಸೋ ಸಾಕಷ್ಟು ಉದಾಹರಣೆ ನನ್ನ ಹೋರಾಟದಲ್ಲಿ ಇದೆ ಸರ್. ಆ ಎಲ್ಲ ಒಂದು ಅನುಭವ ಮತ್ತೆ ದಾಖಲಾತಿಗಳ ಆಧಾರದ ಮೇಲೆ ಈ ಪ್ರಕರಣದಲ್ಲೂ ಕೂಡ ನನ್ನ ಆರೋಪನ ಸಾಬೀತುಪಡಿಸ್ತೀವಿ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಅಂತಿಮವಾಗಿ ಒಂದು ಪ್ರಶ್ನೆ,
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಇದರಿಂದ ಅವರಿಗೆ ನಿರಾಳತೆ ಬಂತು ಅಥವಾ ಮುಂದೆ ಹೇಗೆ ಇರುತ್ತೆ ಈ ಕಾನೂನು ಸಮರ? ಸರ್, ತಾತ್ಕಾಲಿಕವಾದ್ರೆ ಕೆಲವೇ ತಿಂಗಳುಗಳ ಕಾಲ ಅವರಿಗೆ ಬಹುಶಃ ತಾತ್ಕಾಲಿಕ ರಿಲೀಫ್ ಸಿಕ್ಕುವುದಷ್ಟೇ ಹೊರತು ಕೆಲವು ತಿಂಗಳಲ್ಲಿ ಅವ್ರ ವಿರುದ್ಧ ಏನ್ ನಾನು ಆರೋಪ ಮಾಡಿ ಆರೋಪ ಸಾಬೀತುಪಡಿಸಿ ಮಾನ್ಯ ನ್ಯಾಯಾಲಯದ ಮೂಲಕನೇ ಅವರಿಗೆ ಸಮನ್ಸ್ ಜಾರಿ ಮಾಡಿಸುವಂತ ಕೆಲಸವನ್ನ ನಾವು ಮಾಡಕ್ ತೋರಿಸ್ತೀವಿ. ಧನ್ಯವಾದ ಸ್ನೇಹಮಯಿ ಕೃಷ್ಣ ಅವರೇ. ಈ ನಮಸ್ಕಾರ. ಲೋಕಾಯುಕ್ತದವರು ತಮ್ಮ ವರದಿಯನ್ನು ಕೊಟ್ಟು ಇದು ಅಂದ್ರೆ ಸಾಕ್ಷ್ಯಾಧಾರಗಳು ಇಲ್ಲ, ಇದು ತನಿಖೆಗೆ ಯೋಗ್ಯವಲ್ಲ ಅನ್ನುವ ತರ ಒಂದು ಅರ್ಥದಲ್ಲಿ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ. ಮತ್ತೆ ತಮಗೆ ಇದರ ಬಗ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಮುಂದಿನ ಕಾನೂನು ಕ್ರಮವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ಅದನ್ನ ಪ್ರಶ್ನೆ ಮಾಡಿ ನ್ಯಾಯ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿದಿರಿ. ದ ಫೆಡರಲ್ ಕರ್ನಾಟಕ ಜೊತೆ ಮಾತಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.